ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ. ಹಬ್ಬದ ಸಂಭ್ರಮದಲ್ಲಿ ಇದ್ದೀರಾ ಎಲ್ಲರೂ. ಸೊ ವಾರ ವೆರೈಟಿ ಸಿನಿಮಾಗಳು ಬರ್ತಿದೆ. ಆಗಲೇ ಸೂಫ್ರಮ್ ಶೋ ತುಂಬ ದೊಡ್ಡ ಸಕ್ಸಸ್ ಆಗಿದೆ. ಒಂದಷ್ಟು ಸಿನಿಮಾಗಳು ಒಳ್ಳೆ ಸಿನಿಮಾಗಳು ಬರ್ತಾ ಇದೆ ಸಾಲಲ್ಲಿ. ದೊಡ್ಡ ಸಿನಿಮಾಗಳ ಅನೌನ್ಸ್ಮೆಂಟ್ ಆಗಿದೆ, ಸಾಂಗ್ಸ್ ರಿಲೀಸ್ ಆಗಿದೆ, ಟೀಸರು, ಟ್ರೈಲರು, ಫಸ್ಟ್ ಲುಕ್ಕು, ಹೀಗೆ ಒಂದೊಂದು ಸಿನಿಮಾದು ಒಂದೊಂದು ಬಗೆಯಲ್ಲಿ ನಿಮ್ಮ ಮುಂದೆ ಬರ್ತಿದೆ. ಈ ಒಂದು ವರಮಹಾಲಕ್ಷ್ಮಿ ಹಬ್ಬ ಆಗಿರ್ಬೋದು, ಗೌರಿ ಗಣೇಶ ಆಗಿರ್ಬೋದು, ಈ ಒಂದು ಹಬ್ಬಗಳ ಸೀಸನ್ಗೆ ದೀಪಾವಳಿ, ದಸರಾ ಇದೆ ನೆಕ್ಸ್ಟು. ಸೊ ಚಿತ್ರರಂಗ ತುಂಬ ಆ್ಯಕ್ಟಿವ್ ಆಗಿದೆ. ವೆರೈಟಿ ಸಿನಿಮಾಗಳಿದೆ. ವಿಜಯ ರಾಘವೇಂದ್ರ ಅವ್ರದ್ದು ರಿಪ್ಪನ್ಪೇಟೆ ಸ್ವಾಮಿ ರಿಲೀಸ್ ಆಗಿ ಅದಕ್ಕೂ ತುಂಬ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ ಅಂತ ಕೇಳ್ಪಟ್ವಿ. ಆ್ಯಂಡ್ ಇನ್ನೊಂದು ನೆಕ್ಸ್ಟ್ ವೀಕು ಒಂದಷ್ಟು ಸಿನಿಮಾಗಳಿದ್ದಾವೆ, ಸಿಕ್ಕಾಪಟ್ಟೆ ಸಿನಿಮಾಗಳಿದ್ದಾವೆ. ಅದರಲ್ಲಿ 2 ಸಿನಿಮಾ ಗಮನ ಸೆಳೀತಾ ಇದ್ದಾವೆ. ಅಂದರೆ ಸೆಪ್ಟೆಂಬರ್ 5ನೇ ತಾರೀಕಿಗೆ ಬರುವಂಥ 2 ಸಿನಿಮಾಗಳು ಗಮನ ಸೆಳೆದಿರೋಂಥದ್ದು. ಅದರಲ್ಲೂ ವಿಶೇಷವಾಗಿ ಏಳುಮಲೆ ಸಿನಿಮಾ, ತರುಣ್ ಸುಧೀರ್ ನಿರ್ಮಿಸಿರುವಂಥ ಸಿನಿಮಾ. ಇದರ ಜೊತೆಗೆ ಅವರ ಬಳಗದ ಹುಡುಗ ಪುನೀತ್ ಡೈರೆಕ್ಟ್ ಮಾಡಿರುವಂಥ ಸಿನಿಮಾ. ತುಂಬ ರಿಯಲಿಸ್ಟಿಕ್ ವಿಷಯವನ್ನು ಇಟ್ಕೊಂಡು, ನೈಜ ಘಟನೆಯನ್ನು ಆಧರಿಸಿರುವಂಥ ವಿಷಯನ ಇಟ್ಕೊಂಡು ಸಿನಿಮಾ ಮಾಡಿದ್ದಾರೆ ಅಂತ ಕೇಳ್ಪಟ್ಟಿದ್ದೀವಿ. ಮತ್ತು ಈ ಈಗಾಗಲೇ ರೀಚ್ ಆಗಿದೆ. ಡಿ ಇಮಾನ್ ಅವ್ರು ಮ್ಯೂಸಿಕ್ ಮಾಡಿರೋದು, ರಾಷ್ಟ್ರ ಪ್ರಶಸ್ತಿ ವಿಜೇತ ಮತ್ತು ಸೌತ್ ಇಂಡಿಯಾದಲ್ಲಿ ಅವ್ರದ್ದೇ ಆದಂಥ ಒಂದು ಸೆನ್ಸೇಷನ್ ಕ್ರಿಯೇಟ್ ಮಾಡಿರೋಂಥ ಮ್ಯೂಸಿಕ್ ಡೈರೆಕ್ಟ್ರು. ನಿನ್ನೆ ಅಷ್ಟೇ ಆನುಮಲೆ ಜೇನುಮಲೆ ಹಾಡು ರಿಲೀಸ್ ಆಗಿದೆ. ಸೊ ಮಾದಪ್ಪನ ಒಂದು ಕೃಪಾ ಕಟಾಕ್ಷದಲ್ಲಿ ಮಾಡಿರುವಂಥ ಹಾಡು, ಅಲ್ಲಿನ ನೇಟಿವಿಟಿಲಿ ನಡೆಯುವಂಥ ಕತೆ. ಸೊ ಮಾದಪ್ಪನ ಬೆಟ್ಟ, ಏಳುಮಲೆ ಅಂತಲೇ, ಅದಕ್ಕೇ 7 ಬೆಟ್ಟದ ಒಡೆಯ ಮಾದಪ್ಪ. ಸೊ ಏಳುಮಲೆ ಅಂತ ಸಿನಿಮಾ ಹೆಸರೇ ಹಂಗಿಟ್ಟಿದ್ದಾರೆ. ಆ ಒಂದು ಪ್ರದೇಶದಲ್ಲಿ ನಡೆಯುವಂಥ ಒರಿಜಿನಲ್ ಘಟನೆನೇ ಇಟ್ಕೊಂಡು ಸಿನಿಮಾ ಮಾಡಿದ್ದಾರೆ. ರಾಣಾ ಮತ್ತು ಪ್ರಿಯಾಂಕಾ ನಿಮಗೆಲ್ಲ ಗೊತ್ತಿರೋ ಹಾಗೆ ಮಹಾನಟಿ ವಿನ್ನರು ಜೀ ಕನ್ನಡದ್ದು. ಹಾಗೆಯೇ ತುಂಬ ಅವರ ಒಂದು ಪ್ರತಿಭೆಯಿಂದ ಗಮನ ಸೆಳೆದಂತಹ ಒಂದು ಪ್ರತಿಭೆ. ಸೊ ಅವರು ಫಸ್ಟ್ ಟೈಮು ಹೀರೋಯಿನ್ ಆಗಿ ಆ್ಯಕ್ಟ್ ಮಾಡಿರುವಂಥದ್ದು. ರಾಣಾ ಏಕಲವ್ಯ ಆದಮೇಲೆ ತುಂಬ ಹುಡುಕಿ ಕಥೆಯನ್ನು ಆಯ್ಕೆ ಮಾಡಿಕೊಂಡು ಈ ಒಂದು ಸಿನಿಮಾನ ಮಾಡಿರುವಂಥದ್ದು. ಮತ್ತು ಈ ಚಿತ್ರತಂಡ ತುಂಬ ವಿಶೇಷವಾಗಿದೆ, ದೊಡ್ಡದಾಗಿದೆ. ಆ್ಯಂಡ್ ತರುಣ್ ಸುಧೀರ್ ಇದ್ದಾರೆ ಅಂತಂದರೆ ಅವರ ಹಿಂದಿನ ಅಷ್ಟು ಕೆಲಸಗಳು ಮತ್ತು ಅವರ ಕ್ರಿಯೇಟಿವ್ ಹೆಡ್ ಆಗಿ ನಿಭಾಯಿಸಿದಂತಹ ಎಲ್ಲ ಸಿನಿಮಾಗಳು ಸಕ್ಸಸ್ ಆಗಿರೋವಂಥದ್ದನ್ನು ನೀವೆಲ್ಲ ನೋಡಿದ್ದೀರಾ. ಜಗದೀಶ್ ಗೌಡರು ಈ ಸಿನಿಮಾನ, ಜಗದೀಶ್ ಫಿಲಮ್ಸ್ ಅವರು ಈ ಸಿನಿಮಾನ ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದಾರೆ. ಆಲ್ರೆಡಿ ಒಂದು ಸೆಟಪ್ ಆಗಿದೆ, ಪಬ್ಲಿಸಿಟಿ ತುಂಬ ಜೋರಾಗಿದೆ. ಸೊ 5ನೇ ತಾರೀಕು ಬರ್ತಿರುವಂತಹ ಸಿನಿಮಾಗಳ ಸಾಲಲ್ಲಿ ಏಳುಮಲೆ ತುಂಬ ವಿಶೇಷವಾಗಿ ಮತ್ತು ದೊಡ್ಡ ನಿರೀಕ್ಷೆನ ಹುಟ್ಟಾಕಿರೋಂಥದ್ದು ಒಂದು. ಇದರ ಜೊತೆಗೆ ನಾನು ಮತ್ತು ಗುಂಡ 2 ಭಾಗ 2. ನಾನು ಮತ್ತು ಗುಂಡ ನಿಮಗೆಲ್ಲ ಗೊತ್ತಿರೋ ಹಾಗೆ ತುಂಬ ದೊಡ್ಡ ಮಟ್ಟದ ಒಂದು ಸಂಚಲನವನ್ನು ಸೃಷ್ಟಿಸಿದಂಥ ಸಿನಿಮಾ. ಕೋವಿಡ್ ಟೈಮಲ್ಲಿ ಥಿಯೇಟ್ರಿಗೆ ರಿಲೀಸ್ ಆಗಿ ಒಳ್ಳೆಯ ರೆಸ್ಪಾನ್ಸ್ ಬರ್ತಿತ್ತು. ಜೊತೆಗೆ ಆ ಟೈಮಲ್ಲಿ ಇದ್ದಂತಹ ಒಂದು ಸಿನಿಮಾ ರಶ್ಶು ಮತ್ತು ಆ ಒಂದು ಕೋವಿಡ್ ಕಸಿಬಿಸಿಯಲ್ಲಿ ಎಲ್ಲೋ ಒಂದು ಕಡೆ ಅದು ಕಳೆದೋಯ್ತು ಅಂತ ಹೇಳ್ಬೋದು. ಆದರೆ ಆ ಸಿನಿಮಾ ಟೆಲಿವಿಷನ್ಗೆ ಬಂದು ಇತಿಹಾಸ ಸೃಷ್ಟಿಸಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ತುಂಬ ದೊಡ್ಡ ಸ್ಟಾರ್ ಸಿನಿಮಾಗಳಿಗೂ ಸಿಗದಂತಹ ಒಂದು TRP ಈ ಒಂದು ಸಿನಿಮಾಗೆ ಸಿಕ್ಕಿತ್ತು. ಮನೆ ಕರ್ನಾಟಕ ರಾಜ್ಯದಲ್ಲಿ ಎಲ್ಲೇ ಹೋದರೂ ನಾನು ಮತ್ತು ಗುಂಡ ಅಂದರೆ ಆ ಸಿನಿಮಾ ಬಗ್ಗೆ ಗೊತ್ತಿದೆ. ಮನೆ ತಲುಪಿದಂಥ ಸಿನಿಮಾ, ಎಮೋಷನ್ ವಿಚಾರಕ್ಕೆ ತಲುಪಿದಂಥ ಸಿನಿಮಾ. ಒಂದು ಶ್ವಾನವನ್ನು ಇಟ್ಕೊಂಡು ಅಷ್ಟರ ಮಟ್ಟಿಗೆ ಆ ಥರದೊಂದು ಸಿನಿಮಾ ಮಾಡಿ ಸೈನ್ಸ್ಕೊಂಡಂಥ ಸಿನಿಮಾ. ಪಯಂ ಪಿಕ್ಚರ್ಸ್ನ ರಘು ಹಾಸನ್ ಅವರು ಈ ಸಿನಿಮಾನ ನಿರ್ಮಿಸಿದರು. ಸೊ ಅವರೇ ಈ ಸಲ ಡೈರೆಕ್ಟ್ ಮಾಡಿದ್ದಾರೆ, ಜೊತೆಗೆ ನಿರ್ಮಾಣವೂ ಮಾಡಿದ್ದಾರೆ. ಆದರೆ ಒಂದಷ್ಟು ಚೇಂಜಸ್ಗಳು ಚಿತ್ರತಂಡದಲ್ಲಿ ಆಗಿದೆ. ರಾಕೇಶ್ ಅಡಿಗ, ರಚನಾ ಇಂದರ್ ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಬಟ್ ಸಿಂಬಾ ಕಂಟಿನ್ಯೂ ಆಗಿದ್ದಾನೆ. ಒಂದು ಆ್ಯಕ್ಚುಲಿ ನಾನು ಮತ್ತು ಗುಂಡ ಬಂದಮೇಲೆ ಚಾರ್ಲಿ ಸಿನಿಮಾ ಬಂತು. ಚಾರ್ಲಿ ಸಿನಿಮಾಗೆ ತುಂಬ ದೊಡ್ಡ ಮಟ್ಟದ ಯಶಸ್ಸು ಸಿಕ್ತು. ಸೊ ಅದು ಕೂಡ ಒಂದು ಶ್ವಾನದ ಮೇಲೆ ಇದ್ದಂತಹ ಕತೆ, ಆ ಒಂದು ಅನಿಮಲ್ ಎಮೋಷನ್ ಮೇಲೆ ನಡೆಯುವಂಥ ಒಂದು ಕತೆ. ಸೊ ಅದಾದ ಮೇಲೆ ಮತ್ತೆ ನಾನು ಮತ್ತು ಗುಂಡ 2 ಮೂಲಕ ಇನ್ನೊಂದು ಅಲೆಯನ್ನು ಸೃಷ್ಟಿಸೋದಕ್ಕೆ ಈ ಒಂದು ಸಿನಿಮಾ ರೆಡಿಯಾಗಿದೆ. ಈಗಾಗಲೇ ರಿಲೀಸ್ ಆಗಿರುವಂಥ ಹಾಡು ನಿಮಗೆಲ್ಲ ಗೊತ್ತಿರೋ ಹಾಗೆ RP ಪಟ್ನಾಯಕ್ ಅವರು ಬೆಂಗಳೂರು ಬಂದಾಗ ಈ ಒಂದು ಸಿನಿಮಾಗೆ ಮ್ಯೂಸಿಕ್ ಮಾಡಿರೋದಾಗಿ ಅವರು ಹಂಚ್ಕೊಂಡಿದ್ದನ್ನು ನೀವೆಲ್ಲ ನೋಡಿದ್ದೀರ ನಮ್ಮ ಚಾನಲಲ್ಲೇ. ಹಾಗೆಯೇ ಆ ಒಂದು ಹಾಡು ನಾನು ಮತ್ತು ಗುಂಡ ಅದೊಂದು ತುಂಬ ಒಳ್ಳೆಯ ರೀಚ್ ಆಗಿದೆ. ಸೊ ಅಚಿಂತ್ಯ, ಜೀ ಕನ್ನಡ ಸರಿಗಮಪ ಖ್ಯಾತಿಯ ಅಚಿಂತ್ಯ ಹಾಡಿರುವಂಥ ಒಂದು ಹಾಡು ತುಂಬ ಚೆನ್ನಾಗಿ ರೀಚ್ ಆಗಿದೆ. ಆ್ಯಂಡ್ ಆ ಹಾಡಿನ ಜೊತೆಗೆ ರೀಸೆಂಟಾಗಿ ರಿಲೀಸ್ ಆಗಿರುವಂಥ ಹಾಡು ಕೂಡ ಗಮನ ಸೆಳೆದಿದೆ. ಅಂದರೆ ನಾನು ಮತ್ತು ಗುಂಡ ಆ ಒಂದು ಸಿಂಬಾ ಅನ್ನೋ ಆ ಒಂದು ಶ್ವಾನ ಏನಿದೆ ಅದರ ಮೇಲೆ ನಡೆಯುವಂಥ ಒಂದು ಕತೆ. ಆ್ಯಂಡ್ ಇತ್ತೀಚೆಗಷ್ಟೇ ರಾಕೇಶ್ ಅಡಿಗ ಚಾರ್ಧಾಮ್ ಯಾತ್ರೆಗೆ ಹೋಗಿದ್ದರು ಈ ಸಿನಿಮಾ ವಿಚಾರಕ್ಕೆ. ಆ್ಯಂಡ್ ಅವರ ಒಂದು ಹರಕೆನ ತೀರಿಸ್ಕೊಂಡು ಬಂದಿರೋವಂಥದ್ದು. ಆ್ಯಂಡ್ ರಚನಾ ಇಂದರ್ ಈ ಸಿನಿಮಾ ಬಗ್ಗೆ ಪೋಸ್ಟ್ ಮಾಡ್ತಾರಂತ. ಅಂದರೆ ಅವರೇ ಅಂದರೆ ತುಂಬ ಇನಿಷಿಯೇಟ್ ತೊಗೊಂಡು ಈ ಸಿನಿಮಾ ಮೇಲೆ ಅವರು ಪ್ರೀತಿ ತೋರಿಸ್ತಾರೆ. ಅಂದರೆ ಅವ್ರಿಗೆ ಆ ಸಿನಿಮಾ ಎಷ್ಟು ಸ್ಯಾಟಿಸ್ಫೈಡ್ ಆಗಿರಬೇಕು ಅನ್ನೋದನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಸೊ ಓಂ ಶಿವಮ್ ನೆನ್ನೆ ರಿಲೀಸ್ ಆಗಿರುವಂಥ ಓಂ ಶಿವಾಯ. ಸೊ ನಮ್ಮ ವಿಜಯ್ ಪ್ರಕಾಶ್ ಅವರು ಹಾಡಿರುವಂಥ ಹಾಡು ತುಂಬ ಎನರ್ಜಿ ಇದೆ ಹಾಡಲ್ಲಿ. ಈಗಾಗಲೇ ಹಾಡು ಎಲ್ಲ ಕಡೆ ರೀಚ್ ಆಗಿದೆ. ಆ್ಯಂಡ್ ಎಲ್ಲೋ ಒಂದು ಕಡೆ ಅವರೇನೆ ಒಂದು ಬೈಟ್ ಕೊಟ್ಟಿದ್ರು, ಅಂದರೆ ಇದೊಂಥರ ಬೇರೆ ವೈಬ್ ಇದೆ ಅಂತ. ಸೊ
ಸೊ ಆ ಥರದ ವೈಬ್ಗಳು ಈ ಸಿನಿಮಾದಲ್ಲಿ ತುಂಬ ನಿಶ್ಚಳವಾಗಿ ಅಂದರೆ ಬೇರೆ ಥರ ಕಾಣಿಸ್ತಾ ಇದೆ. ಸೊ ಸಿನಿಮಾ 5ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಹೊಂಬಾಳೆ ಫಿಲಮ್ಸು ಈ ಸಿನಿಮಾನ ಡಿಸ್ಟ್ರಿಬ್ಯೂಟ್ ಮಾಡ್ತಿದೆ ಅಂತ ಕೇಳ್ಪಟ್ವಿ. ಸೊ ಹೊಂಬಾಳೆ ಫಿಲಮ್ಸು ಇನಿಷಿಯೇಟ್ ತೊಗೊಂಡಿದೆ ಅಂತಂದರೆ ಅವ್ರು ಆಲ್ರೆಡಿ ಸಿನಿಮಾ ನೋಡಿರ್ತಾರೆ. ಸೊ ಆ ಸಿನಿಮಾ ನೋಡಿದ್ದು, ಆ ಸಿನಿಮಾ ಮೇಲೆ ಅವ್ರಿಗೆ ಇನ್ನೆಷ್ಟು ಹೋಪ್ ಇದ್ದರೆ ಅವರು ಈ ಒಂದು ಸಿನಿಮಾನ ರಿಲೀಸ್ ಮಾಡ್ತಾರೆ ಅಂತ ನೀವೇ ತಿಳ್ಕೊಳ್ಳಿ. ನನಗೆ ಬೇರೆ ಯಾವ ಸಿನಿಮಾಗಳು ಕಾಣಿಸ್ತಾ ಇಲ್ಲ 5ನೇ ತಾರೀಕು ಬರ್ತಾ ಇರೋಂಥ ಸಿನಿಮಾಗಳ ಪಟ್ಟಿಲಿ. ಈ 2 ಸಿನಿಮಾಗಳು ತುಂಬ ವಿಶೇಷವಾಗಿ ಗಮನ ಸೆಳೀತಾರದು 2 ಕಾರಣಕ್ಕೆ. ಆ ಕಡೆ ಜಗದೀಶ್ ಫಿಲಮ್ಸ್ ಅವರು ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ, ಈ ಕಡೆ ಹೊಂಬಾಳೆ ಫಿಲಮ್ಸ್ ಅವರು ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. 2 ಪ್ರಬಲವಾದಂತಹ ಇಂಡಸ್ಟ್ರಿಯಲ್ಲಿರುವಂತಹ ಒಂದು ಸಂಸ್ಥೆಗಳು. ಸೊ ಅವರಿಬ್ಬರು ಕೂಡ ನಿಂತ್ಕೊಂಡು ಅವ್ರದ್ದೊಂದು ಸಿನಿಮಾ ಇವರೊಂದು ಸಿನಿಮಾ ಅದು ತುಂಬ ಸ್ಟ್ರಾಂಗಾಗಿ ಕಾಣ್ತಾ ಇದೆ. ಸೊ ಹಾಗಾಗಿ 2 ಸಿನಿಮಾಗಳ ಮೇಲೆ ಅದರದ್ದೇ ಆದಂಥ ರೀತಿಯಲ್ಲಿ ನಿರೀಕ್ಷೆಗಳು, ಭರವಸೆಗಳು ಹುಟ್ಕೊಂಡಿರುವಂಥದ್ದು. ಒಟ್ಟಾರೆ 5ನೇ ತಾರೀಕು ಬರ್ತಾ ಇದ್ದಾರೆ, ಒಬ್ಬೊಬ್ಬರು ಒಂದೊಂದು ಬಗೆಯಲ್ಲಿದ್ದಾರೆ. 2 ಸಿನಿಮಾಗಳು ಚೆನ್ನಾಗಾಗಲಿ, 2 ಸಿನಿಮಾಗಳಿಗೂ ಜನ ಬರಲಿ, 2 ಸಿನಿಮಾಗಳು ಚೆನ್ನಾಗಿರಲಿ ಅನ್ನೋದೇ ನಮ್ಮ ಆಶಯ ಕೂಡ. ಸೊ 5ನೇ ತಾರೀಕಿಗೆ ಈ ಹಬ್ಬದ ಸೀಸನ್ಗೆ 5ನೇ ತಾರೀಕು ಟೀಚರ್ಸ್ ಡೇ. ಸೊ ಟೀಚರ್ಸ್ ಡೇಗೆ ಒಂದು ಸ್ಪೆಷಲ್ 2 ಸಿನಿಮಾಗಳು ಬರ್ತಾ ಇದೆ. ಸೊ ಈ 2 ಸಿನಿಮಾಗಳನ್ನು ನೋಡಿ ಎಂಜಾಯ್ ಮಾಡಿ ಅಂತ ನಾನು ಈ ಒಂದು ಹಬ್ಬದ ಸಂಭ್ರಮದಲ್ಲಿ ಈ 2 ಸಿನಿಮಾಗಳನ್ನ ನೆನೆಸ್ಕೊಂಡು ನಿಮಗೆ ಈ ಒಂದು ವಿಷಯನ ಹೇಳ್ತಾ ಇದ್ದೀನಿ. ಮೇಲ್ನೋಟಕ್ಕೆ 2 ಸಿನಿಮಾಗಳು ತುಂಬ ಪ್ರಾಮಿಸಿಂಗಾಗಿ ಕಾಣಿಸ್ತಾ ಇದ್ದಾವೆ. ಗೊತ್ತಿಲ್ಲ, ಸಿನಿಮಾ ರಿಲೀಸ್ ಆದಾಗ 5ನೇ ತಾರೀಕು ಸಿನಿಮಾ ನೋಡಿ ನಾನು ನಿಮ್ಮ ಮುಂದೆ ವಿಮರ್ಶೆ ಅಥವಾ ಆ ಒಂದು ಅಭಿಪ್ರಾಯನ ಹೇಳುವಂಥ ಒಂದು ಪ್ರಯತ್ನ ಮಾಡ್ತೀನಿ. ನಮಸ್ಕಾರ.